ಕಾಂಗ್ರೆಸ್ ಸರ್ಕಾರವೇ ಏನೋ ಡಿ ಕೆ ಹೆಸರಿನಲ್ಲಿ ಮತ್ತಿನ್ನೊಂದು ಬಾರಿ 28ಕ್ಕೆ ಬರ್ತಾರಂತೆ. ನೆನ್ನೆ ಅಸಹ್ಯ ಆ ರಸ್ತೆ ನೋಡಿದ್ರೆ. ಏನು ಹೇಳಿದಿರಿ ನೀವು? ನಿಮ್ಮ ಸರ್ಕಾರದ ಕಾನೂನಿನ ತಂದಿದ್ದೀರಿ, ಯಾರ ಮೇಲೆ ಕೇಸ್ ಹಾಕಿದ್ದೀರಿ? ಇವತ್ತು ಜನ ಓಡಾಡೋಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಕಟ್ಟಿದಿರಲ್ಲ ಬ್ಯಾನರ್ಗಳು. ಯಾವನಪ್ಪ ಅಧಿಕಾರಿ? ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ಸಣ್ಣ ಪಕ್ಷಗಳು ಯಾವುದೋ ಒಂದು ಬೋರ್ಡ್ ಹಾಕೊಂಡ್ರೆ ಕೇಸ್ ಹಾಕ್ತೀರಿ. ಒಂದು ಮಾತು ಹೇಳ್ತೀನಿ, ಇಲ್ಲಿ ನನಗೆ ಗೊತ್ತಿದೆ, ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ. ಈ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲೋ ನಾಗರಬಾವಿ ಹತ್ರ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಕೆಲವು ಪುಡಾರಿಗಳನ್ನ ಇಟ್ಕೊಂಡು, ಮಾಫಿಯಾಗಳನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ಕೊಂಡು ಕೂತಿದ್ದೀರಿ. DC ಕಚೇರಿಯಲ್ಲಿ ಮಾಡ್ತಾ ಇಲ್ಲ. ಎಷ್ಟು ಜನ ಜೈಲಿಗೆ ಹೋಗೋಕ್ಕೆ ತಯಾರಾಗಬೇಕು, ತಯಾರಾಗಿ ಗೊತ್ತಿದೆ ನನಗೆ. ಇದರಲ್ಲಿ ಡಿನೋಟಿಫಿಕೇಶನ್ ಮಾಡೋದೇನಿದೆ? ನೀವು ಮಾಡ್ಕೊಂಡಿರೋದು ಏನಿದೆ, ಪ್ರಾಜೆಕ್ಟ್ ಕೈ ಬಿಟ್ಟರೆ ಮುಗಿದೋಯ್ತು. 20 ವರ್ಷ ಆಗಿದೆ, ಇನ್ನೆಷ್ಟು ವರ್ಷ ಆಗುತ್ತೆ ಇದು? ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ. ಬೆಂಗಳೂರು ನಗರನೇ ನಿಮ್ಮ ಯೋಗ್ಯತೆ ಸರಿಪಡಿಸ್ಕೊಳ್ಳೋಕ್ಕಾಗಿಲ್ಲ ಇನ್ನು. ಅಲ್ಲೆಲ್ಲೋ ಭಾಳ ದೊಡ್ಡ ರಸ್ತೆಗಳು ಮಾಡ್ತಾರಂತೆ, ಒಳಚರಂಡಿ ವ್ಯವಸ್ಥೆ ಮಾಡ್ತಾರಂತೆ. ಮೊದಲು ಬೆಂಗಳೂರು ನಗರ ಸರಿ ಮಾಡ್ಕೊಳ್ಳಿ. ಸಿಂಗ್ಪುರ ಮಾಡ್ತೀವಿ ಅಂತ ಹೇಳಿ ಇವತ್ತು ಹಲವಾರು ಪ್ರದೇಶದಲ್ಲಿ ಒಂದು ಗಂಟೆ ಮಳೆ ಆಯಿತು ಅಂದರೆ ಒಂದೊಂದು ಮಂಡಿ ಉದ್ದ ನೀರು. ಮಳೆಗಾಲ ಶುರುವಾಯಿತು ಅಂದರೆ ಅದು ಯಾವುದೋ ಸಾಯಿ ಲೇಔಟು, ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಟ್ಲಿಗೆ ಹೋಗಿರ್ತಾರೆ ಒಂದೊಂದು ತಿಂಗಳು. ಇದು ನೀವು ಮಾಡಿರೋ ಅಭಿವೃದ್ಧಿ. ಬೆಂಗಳೂರು ನಗರ ಸರಿ ಮಾಡಿದೆ, ಅದೆಲ್ಲ ಅಲ್ಲೆಲ್ಲ ಹೋಗಿ ಟೌನ್ಶಿಪ್ಗಳು ಮಾಡಿ ಈಗೇನಪ್ಪ ಮಾಡ್ತೀರಿ? ಅದೇನೋ ಹೇಳ್ತಿರಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿಗೆ ಏನಪ್ಪ ಅರ್ಧ ಅಂತ ಹೇಳಿದಿರಲ್ಲ ಮೊನ್ನೆ ತುಮಕೂರಲ್ಲಿ. ನೀವು ಅರಿತಿರೋದು ಇದೆಯಾ? ಅರಿಯಕ್ಕೆ ಕೊಟ್ಟಿರೋದು ರೈತರನ್ನೆಲ್ಲ ತೆಂಗಿನ ಗಿಡ, ಅಡಿಕೆ ಗಿಡ ಕಣ್ಣಿಗೆ ಕಾಣ್ತಾ ಇಲ್ವಾ ನಿಮಗೆ? ಯಾವ ರೀತಿ ಬದುಕ್ತಾ ಇದ್ದಾರೆ ಜನ ಅಂತ ಹೇಳಿ. ಇಲ್ಲಿ ಸಸಿ ನೆಡೋ ಕಾರ್ಯಕ್ರಮ ಬೆಂಗಳೂರಿನಲ್ಲಿ 15 ಲಕ್ಷ ಸಸಿ ನೆಡ್ತಾರಂತೆ. ಆ ಸಸಿ ನೆಡೋದ್ರಲ್ಲೂ ಎಷ್ಟು ದುಡಿತಾರೋ ಗೊತ್ತಿಲ್ಲ ಈ ಕಾರ್ಯಕ್ರಮದಲ್ಲಿ. ಯಾವಾಗ ಇಲ್ಲ, ಇನ್ನೂ ಈಗ ಶುರು ಮಾಡ್ತಾರೇನೋ, ಅದಕ್ಕೆ ಅಡ್ವರ್ಟೈಸ್ಮೆಂಟ್. ಅದರಿಂದ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೇನೆ. ನಾನು ಎಂದೂ ಸಹ ಜನವಿರೋಧಿ ನೀತಿ ಮಾಡ್ತಕ್ಕಂಥದ್ದಕ್ಕೆ ನನ್ನ ಸರ್ಕಾರದಲ್ಲಿ ನಾನು ಆಸ್ಪದ ಕೊಟ್ಟಿಲ್ಲ. 5 ಬಡಾವಣೆ ಘೋಷಣೆ ಮಾಡಿದೆ 2007 ಆಗಸ್ಟ್ ತಿಂಗಳಿನಲ್ಲಿ. ಯಾವೊಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಿವರಾಮ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ವಿಶ್ವೇಶ್ವರಯ್ಯ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಹೀಗೆ ಹೊಸ ಬಡಾವಣೆಗಳನ್ನ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದು 20 ವರ್ಷ ಆಯಿತು. ಶಿವರಾಮ್ ಕಾರಂತ್ ಬಡಾವಣೆ ಇನ್ನೂ ನೀವು ಮನೆ ಕೊಡಲಿಲ್ಲ. ಕೆಂಪೇಗೌಡ ಬಡಾವಣೆ ಏನಾಗಿದೆ? 20 ವರ್ಷ ಬೇಕಾ? ಈಗಿಲ್ಲಿ ಮಾಡೋಕೆ ಹೊರಟಿದ್ದೀರಲ್ಲ, ಮೊದಲು ರೆಡಿ ಮಾಡಿರೋದನ್ನ ಸರಿಪಡಿಸ್ಕೊಳ್ರಪ್ಪ. ಅಲ್ಲೋಗಿ ಏನು ಮಾಡ್ತೀರಿ? ಭಾಷಣ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ಪಿಗೆ ಯಾವ ನಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ, BWSSB ಅವ್ರು ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೋ ಏನೋ ಭಾಷಣ ಮಾಡ್ಕೊಂಡಿದ್ದೀರಿ. ಅದೆಲ್ಲ ಆಗಿದೆ, ಅದು ನಮ್ಮ ಕಾಲದಲ್ಲಿ ಮಾಡಿದ್ದೀವಿ. ಇದು ಯಾವ್ಯಾವ ರೀತಿ ನೀವು ವಿಧಾನಸಭೆ ಕಲಾಪದಲ್ಲಿ ಮಾತಾಡಿದ್ದೀರಿ ಇಲ್ಲಿದೆ. ನಾನೇನು ಸುಳ್ಳು ಹೇಳೋದಲ್ಲ, ತರಿಸಿ ನೋಡ್ಕೊಳ್ಳಿ ಎಲ್ಲ. ಶಿವಕುಮಾರ್ ಅವರೇ ಅವತ್ತೇನೇನು ಭಾಷಣ ಮಾಡಿದ್ರಿ, ಈಗ ನಮ್ಮ ಮೇಲೇನು ಚಾರ್ಜ್ ಮಾಡ್ತಾಯಿದ್ದೀರಿ. ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾದ ಕಾಲ ಬರುತ್ತೆ, ಭಾಳ ದೂರ ಇಲ್ಲ. ತಿಳ್ಕೊಂಡಿದ್ದೀರಿ. ಇನ್ನೂ 8 ವರ್ಷ ಇರ್ತಾರಂತೆ. ಯಾರಪ್ಪ ಶಾಸ್ತ್ರ ಹೇಳೋರು, ಇನ್ನು 8 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ. ಹಳ್ಳಿ ಕಡೆ ಹೋದರೆ ಹೇಳ್ತಾರೆ ಜನ ಏನಿದೆ ಪರಿಸ್ಥಿತಿ ಅಂತ ಹೇಳಿ. ಇಲ್ಲಿ ಬೆಂಗಳೂರು ನಗರದಲ್ಲಿ ಹೋಗಿ ಜನ ಹೇಳ್ತಾರೆ, ದುಡ್ಡಿನ ಲೂಟಿ ಹೊಡೆದು ಚುನಾವಣೆ ಗೆಲ್ಬೋದು ಅಂತ ತಿಳ್ಕೊಂಡಿದ್ದೀರಿ. ಅದಂತೂ ಗೃಹಲಕ್ಷ್ಮಿ ಯೋಜನೆ, ಆ ಯೋಜನೆಗಳಿಂದ ಇವತ್ತೆಲ್ಲ ಅವರಿಗೆಲ್ಲ ಟೋಪಿ ಹಾಕಕ್ಕೆ ಹೊರಟಿದ್ದೀರಿ. ಪಾಪ ಯಾವ ನಮ್ಮ ಅಂಗವಿಕಲರು ವೃದ್ಧಾಪ್ಯ ವೇತನ ಎಷ್ಟು ಲಕ್ಷ ತೆಗಿಯಕೊಟ್ಟಿದ್ದೀರಿ ಇವತ್ತು? ಯಾತಿಗೆ ತೆಗಿಯಕೊಟ್ಟಿದ್ದೀರಿ? ಈ ಹೆಣ್ಮಕ್ಳದು ಗೃಹಲಕ್ಷ್ಮಿ ಯೋಜನೆ ಈಗ 4.5 ಲಕ್ಷ ಅಂತಿದ್ದೀರಿ, ಇನ್ನೆಷ್ಟು ತೆಗಿತೀರೋ ಗೊತ್ತಿಲ್ಲ.
ಯಾತಿಗೆ ತೆಗಿಯೋಕೆ ಕೊಟ್ಟಿದ್ದೀರಿ ಇವೆಲ್ಲ? ಅವತ್ತು ಯೋಚನೆ ಮಾಡಲಿಲ್ವಾ ಇದು ಯಾವ ರೀತಿ ತರಬೇಕು ಇದನ್ನು ಕೊಡೋದಾದ್ರೆ ಅಂತ ಹೇಳಿ? ದುಡ್ಡಿಲ್ಲ ಖಜಾನೆ ಒಳಗೆ, ಇಲ್ಲಿ ಬೇರೆ ಯೋಜನೆ ಹೆಸರಿನಲ್ಲಿ ಲೂಟಿ ಮಾಡಬೇಕಲ್ಲ ಪರ್ಸೆಂಟೇಜು, ಅದಕ್ಕೆ ಇದನ್ನು ಕಟ್ ಮಾಡಿ ಅಲ್ಲಿ ಪರ್ಸೆಂಟೇಜ್ ಹೊಡೆಯೋಕ? ಇವರೇನೋ ಸತ್ತೋಗವ್ರೆ, ಅದಾಗವ್ರೆ, ಇದಾಗವ್ರೆ ಅಂತ ಕತೆ ಹೇಳಿ ಈಗ ಹೊರಟಿದ್ದೀರಲ್ಲ ಕಾರಣ ಕೊಟ್ಕೊಂಡು. 28, 29 ಕೇಂದ್ರದಲ್ಲಿ ಬೇರೆ ಬರ್ತಾರದು. ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋದೇ ನಮ್ಮ ಆದ್ಯತೆ ಏನೋ ಭಾಷಣ ಮಾಡೋರು. ಅಂದರೆ ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತಿದೆಯಲ್ಲ, ಈ ಸಂಪತ್ತನ್ನು ಲೂಟಿ ಮಾಡಿ ದೇಶಕ್ಕೀಗ ತಗೊಂಡು ಹೋಗ್ಬೇಕು. ಈಗ ಚುನಾವಣೆ ನಡೆಸೋಕ್ಕೆ ಇವರು ರಾಜ್ಯದ್ದಾಯಿತು. ಇದೇಂಥದ್ದು ನನಗೆ ಮೊನ್ನೆ ಯಾರೋ ಹೇಳ್ತಿದ್ರು, ಇದೇನೋ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ 5% ಗೌರ್ಮೆಂಟ್ ಸೀಟ್ ಅಂತೆ, ಇನ್ನು 95% ಮ್ಯಾನೇಜ್ಮೆಂಟ್ ಸೀಟ್ ಅಂತೆ. ಏನಂಗಂದರೆ ನನಗೂ ಅರ್ಥ ಆಗಲಿಲ್ಲ. ಇದು ಏನಪ್ಪ 5% ಗೌರ್ಮೆಂಟ್ ಸೀಟು, 95% ಮ್ಯಾನೇಜ್ಮೆಂಟ್ ಸೀಟ್? ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜಲ್ಲಿ ನೋಡುವೆ, ಮ್ಯಾನೇಜ್ಮೆಂಟ್ ಸೀಟು ಗೌರ್ಮೆಂಟ್ ಸೀಟು ಅಂತ ಕೊಡ್ತಾರೆ. ಕ್ಯಾಬಿನೆಟ್ನಲ್ಲಿ ಸೇರೋಕ್ಕೂ ಅದೇಂಥದ್ದು ಗೌರ್ಮೆಂಟ್ ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೊಂಡವ್ರಂತಲ್ಲ. ಎಲ್ಲಿ ಕಳ್ಸೋಕ್ಕೆ ಅದು ಮ್ಯಾನೇಜ್ಮೆಂಟ್ ಸೀಟಿಂದು ಡೊನೇಷನ್ನು? ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನಿಗೆ ಏನು ಮಾಡೋಕ್ಕೆ ಹೊರಟವ್ರೆ? 5% ಗೌರ್ಮೆಂಟ್ ಸೀಟು ಅಂತಾರೆ. ಅಂದರೆ ಮೆರಿಟ್ ಮೇಲೆ ಏನೋ ಕೊಡ್ತಾರೋ ಇಲ್ಲ ಅದೇನಾದರೂ ಪಕ್ಷದ ದುಡಿಮೆ ಮೇಲೆ ಕೊಟ್ಟವರು ಅದೇನೋ ಗೊತ್ತಿಲ್ಲ. ಅದು ಗೌರ್ಮೆಂಟ್ ಸೀಟು, ಅದು ಗೈಡ್ಲೈನ್ಸ್ ಏನು ಇಟ್ಕೊಂಡವ್ರು. ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಪಾಪ ಮಕ್ಕಳು ಸ್ಕೂಲ್ಗೆ ಸೇರ್ಬೇಕಾದ್ರೆ ಮೆಡಿಕಲ್ ಕಾಲೇಜ್ಗೂ ಇಂಜಿನಿಯರಿಂಗ್ ಕಾಲೇಜ್ಗೂ ಅಲ್ಲಿ ಗೌರ್ಮೆಂಟ್ ಸೀಟ್ ಇಷ್ಟು ಅಂತ ನೀಟು CET ಎಕ್ಸಾಮ್ ಪಾಸ್ ಆದವ್ರಿಗೆ ಇಷ್ಟು ಪರ್ಸೆಂಟೇಜು ಅಂತ ಇಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಬೇರೆ ಇಟ್ಟವ್ರೆ. ಅವು ಸ್ವಲ್ಪ ಮ್ಯಾನೇಜ್ಮೆಂಟ್ ಸೀಟಿಗೆ ಸೇರ್ಬೇಕಾದ್ರೆ ಇದಿರಬೇಕು. ಅರ್ಥ ಆಯ್ತಾ ಅದು? ಹಾಂ, ಸ್ವಲ್ಪ ಕೇಳಿ ಸತ್ಯ ಹೇಳಕ್ಕಿಲ್ಲ. ಇನ್ನು ಉಳಿದವೆಲ್ಲ ಅವು ಮ್ಯಾನೇಜ್ಮೆಂಟ್ ಸೀಟೆಲ್ಲ ವಸೂಲಿ ಸುಟ್ಟೆ. ಹಾಂ, ಮೆರಿಟ್ ಕೋಟ 5% ಅಂತೆ, ಇನ್ನು ಉಳಿದಿದ್ದೆಲ್ಲ 95% ಮ್ಯಾನೇಜ್ಮೆಂಟ್ ಸೀಟು, ಪೇಮೆಂಟ್ ಕೋಟ ಗೊತ್ತಿಲ್ಲ. ಅವ್ರನ್ನೇ ಕೇಳಿ ಹೇಳ್ತಾರಪ್ಪ. ಕಾಂಗ್ರೆಸ್ನಲ್ಲೇ ಚರ್ಚೆ ನಡೀತಾ ಇದೆ, ಕಾಂಗ್ರೆಸ್ನಲ್ಲೇ ನಡೀತಾ ಇದೆ ಚರ್ಚೆ. ಯಾವಾಗ ನಾನು ಏನು ಹೇಳಿದ್ದೀನಿ? ಹಿಂದೆನೂ ಏನು ಹೇಳಿದ್ದೀನಿ ಬ್ರದರ್? ನಾನು ಹಿಂದೆನೂ ಹೋಗೋಕ್ಕೆ ಸಮಯ ನಾನು ಅದನ್ನೇ ಹೇಳಿದ್ದು. ನೋಡಪ್ಪ, ನಾನಂತೂ ಆರಾಮಾಗಿದ್ದೀನಿ. ನಿಮಗೆ ಭಾಳ ಯಾಕಂದರೆ ಸರ್ಕಾರ ನಡೆಸ್ತಾ ಇದ್ದೀರಿ, ಹಲವಾರು ರೀತಿಯಲ್ಲಿ ಇವೆಂಥವು ಟೇಪಿಗೆ ಇಟ್ಟಿಟ್ಟು ಮೆಜರ್ಮೆಂಟ್ ಇಟ್ಟು ಮಧ್ಯರಾತ್ರಿ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿವರೆಗೂ ಕೆಲಸದಲ್ಲಿ ಬ್ಯುಸಿ ಇರ್ತೀರಪ್ಪ. ನೀವು ಅದೆಲ್ಲ ಬಿಟ್ಟು ಯಾವಾಗ ಸ್ವಲ್ಪ ಸಮಯ ಮಾಡ್ಕೊತೀರಿ, ನೀನೇ ಕೊಡಪ್ಪ, ನೀವೇ ಕೊಡಿ ಡೇಟ್ನ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಅದೇ ಹೇಳೋದು, ನಾನು ಫ್ರೀ ಇದ್ದೀನಿ, ಯಾವ ಬೇಕಾದ್ರೂ ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನೇನು ಬರಲ್ಲ ಅಂತ ಹೇಳಿಲ್ಲ, ಯಾಕೆಂದರೆ ಬ್ಯುಸಿ ಅವರು, ಅವರಷ್ಟು ಬ್ಯುಸಿ ನಾವಿಲ್ಲ. ಅದರಿಂದ ಅವರು ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದ್ದೀವಿ. ಇದೇನು ಸುಮ್ಮನೆ ನಾವು ರೆಡಿ ಮಾಡ್ಕೊಂಡು ಬಂದಿದ್ದೀವ? ಇದೆಲ್ಲ ರೈತರದೇ. ಅದರಿಂದ ಅಲ್ಲ ಬೈರ್ಮಂಗ್ ಜನಗಳ ಹತ್ರಕ್ಕೆ ಹೋಗೋಣ. ಅಲ್ಲಿ ಯಾರು ಹೆಣ್ಮಕ್ಳು ವಯಸ್ಸಾಗಿರೋರು 450 ದಿನ ಕೂತವರಲ್ಲ, ಅಲ್ಲೇ ಅವ್ರ ಮುಂದಾನೆ ಚರ್ಚೆ ಆಗಲಿ, ಹೋಗೋಣಂತೆ. ಏನು ಹೇಳಿ? ಅದು ಹಿಂದೆ ಬ್ರದರ್, ನಮ್ಮ ಕಾಲದಲ್ಲಿ ಅದೇನು ಒಂದು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಚಿಂತನೆ ಮಾಡೋದು. ಆ SEZ ಹಿನ್ನೆಲೆ ಒಂದು ಭಾಗ, ಈ ಟೌನ್ಶಿಪ್ಗಳು ಯಾಕೆ ಆಗಬೇಕು ಅಂತ ತೀರ್ಮಾನ ಮಾಡೋದು. ಬೆಂಗಳೂರು ನಗರದ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಅವತ್ತು 5 ಟೌನ್ಶಿಪ್ಗಳು, ನಂದಗುಡಿ, ದೇವನಹಳ್ಳಿ ಹತ್ತಿರ, ಸೋಲೂರು, ಅಲ್ಲಿಂದ ಸಾತ್ನೂರು, ರಾಮನಗರ, ಕಸ್ಬಾ, ಇದು ಈ ಒಂದು 5 ಟೌನ್ಶಿಪ್ ಏನಿದೆ, ಸಿಗ್ನಲ್ ಫ್ರೀ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ಟೌನ್ಶಿಪ್ಪಿಂದ ಇನ್ನೊಂದು ಟೌನ್ಶಿಪ್ಪಿಗೆ 30
ನಿಮಿಷದಲ್ಲಿ ಹೋಗ್ತಕ್ಕಂಥದ್ದಕ್ಕೆ 8 ಪಥದ ರಸ್ತೆಗಳನ್ನು ಮಾಡ್ತಕ್ಕಂಥ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿದ್ವು. STRR ಅದು ಅರ್ಧಕ್ಕೆ ನಿಂತೋಗಿದೆ ಈಗ. ಅದು ನಮ್ಮ ಕಾಲದಲ್ಲೇ ಮಾಡಿದ್ದು STRR.